ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಹೇಗಿತ್ತು? ಎಲ್ರಿಗೂ ಖುಷಿಯಾಗೇ ಇದೆ. ಅದರಲ್ಲೂ ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸಿದ್ದಾರೆ, ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ದಾರೆ ಅಂದರೆ ಖುಷಿ ಅಂತೂ ಡಬಲ್ ತ್ರಿಬಲ್ ಆಗಿಬಿಟ್ಟಿರುತ್ತೆ. ಸೊ ಹೀಗಾಗಿನೇ ಇವತ್ತು ನಾನು ವಿರಾಟ್ ಕೊಹ್ಲಿ ಪಾಕಿಸ್ತಾನದ ವಿರುದ್ಧ ಆಟ ಆಡಿದ ಮೇಲೆ, ಸೆಂಚುರಿ ಬಾರಿಸಿದ ಮೇಲೆ ಏನೆಲ್ಲ ರೆಕಾರ್ಡ್ಸ್ ಕ್ರಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸ್ವಲ್ಪ ದಿನಗಳಿಂದ ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲಿಲ್ಲ. ಕೊಹ್ಲಿ ಕಥೆ ಮುಗೀತು, ರಿಟೈರ್ಮೆಂಟ್ ಕೊಡೋದಕ್ಕೆ ಬೆಸ್ಟ್ ಟೈಮ್ ಅಂತ ತುಂಬ ಮಂದಿ ಟೀಕೆ ಮಾಡಿದ್ದು. ಯಾಕೆಂದರೆ ಈಗ ಒಂದು 14 ತಿಂಗಳಿಂದ ಕೊಹ್ಲಿ ಸ್ವಲ್ಪ ಫಾರ್ಮ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಸೊ ತುಂಬ ಮಂದಿ ಅವರನ್ನು ಟಾರ್ಗೆಟ್ ಮಾಡಿದರು. ಆದರೆ ಪಾಕಿಸ್ತಾನ ವಿರುದ್ಧದ ಅಜೇಯ ಶತಕ ಸಿಡಿಸಿದ ಮೇಲಂತೂ ಟೀಕಾಕಾರರೆಲ್ಲ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಒಂದು ತಲೆಮಾರಿನ ಆಟಗಾರನಾಗಿರೋ ವಿರಾಟ್ ಕೊಹ್ಲಿ ಇನ್ನೂ 2-3 ವರ್ಷಗಳ ತನಕ ಕ್ರಿಕೆಟ್ ಆಡ್ತಾರೆ, ಹಾಗೆ ಇನ್ನೂ 5-10 ಸೆಂಚುರಿ ಬಾರಿಸ್ತಾರೆ ಅಂತ ಅನೇಕ ಕ್ರಿಕೆಟ್ ಪಂಡಿತರೆಲ್ಲ ಈಗ ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. ಕೊಹ್ಲಿ ಈಗ ಮತ್ತೆ ಫಾರ್ಮ್ಗೆ ಬರೋ ಮೂಲಕ 51ನೇ ಏಕದಿನ ಶತಕವನ್ನು ಬಾರಿಸಿ ಭಾರತದ ಎದುರಾಳಿ ಪಾಕಿಸ್ತಾನದ ವಿರುದ್ಧ 6 ವಿಕೆಟ್ಗಳ ಜಯ ಸಾಧಿಸಿತು. ಅಂದರೆ ಅದಕ್ಕೆ ವಿರಾಟ್ ಕೊಹ್ಲಿಯ ಕಾಂಟ್ರಿಬ್ಯೂಷನ್ ತುಂಬಾನೇ ಮಹತ್ವದಾಗಿತ್ತು. ಹೀಗೆ ಪಾಕಿಸ್ತಾನವನ್ನು ಸೋಲಿಸೋ ಮುಖಾಂತರ ಪಾಕಿಸ್ತಾನದ ಸೆಮಿಫೈನಲ್ ಕನಸನ್ನು ಕೂಡ ಟೀಮ್ ಇಂಡಿಯಾ ಕ್ಲೋಸ್ ಮಾಡಿಬಿಟ್ಟಿದೆ. ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಎದುರಿಸಿದಂತಹ ಟೀಕೆಗಳಂತೂ ಅಷ್ಟಿಷ್ಟಲ್ಲ. ಆ ಎಲ್ಲ ಟೀಕೆಗಳು, ನಿಂದನೆಗಳು, ಹೀಯಾಳಿಕೆಗಳಿಗೆಲ್ಲ ಈಗ ವಿರಾಟ್ ಕೊಹ್ಲಿ ತನ್ನದೇ ಆದ ಸ್ಟೈಲ್ನಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ನನ್ನನ್ನು ಚೇಸ್ ಮಾಸ್ಟರ್ ಅಂತ ಕರೆಯೋದು ಯಾಕೆ ಅನ್ನೋದನ್ನ ಈಗ ತನ್ನ ಆಟದಿಂದ ಪ್ರೂವ್ ಮಾಡಿದ್ದಾರೆ. ದುಬೈನಲ್ಲಿ ಕ್ರಿಕೆಟ್ ದೊರೆಯ ದರ್ಬಾರ್ ಸಖತ್ತಾಗಿತ್ತು. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂಸ್ನಲ್ಲಿ ಇದ್ದಂಥ ಅಭಿಮಾನಿಗಳಿಗೆಲ್ಲ ನಿನ್ನೆ ಫುಲ್ ಮೀಲ್ಸ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೂಡ ಸಿಕ್ತು. ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಫ್ಲಾಪ್ ಆಗಿದ್ದ ವಿರಾಟ್ ಕೊಹ್ಲಿ ಬಿದ್ದ ಅಂಗಳದಲ್ಲೇ ಸಿಡಿದೆದ್ದಿದ್ದಾರೆ. ಬದ್ಧ ವೈರಿಗಳ ಮುಂದೆ ಘರ್ಜಿಸಿದ್ದಾರೆ. ಪಾಕ್ ಬೌಲರ್ಗಳನ್ನ ಬೆಂಡೆತ್ತಿದ್ದಾರೆ. ಶತಕ ಗಳಿಸಿ ತಂಡಕ್ಕೆ ಗೆಲುವನ್ನು ತಂದುಕೊಡೋ ಮೂಲಕ ಪಾಕ್ ವಿರುದ್ಧ 8 ವರ್ಷಗಳ ಸೇಡನ್ನ ವಿರಾಟ್ ತೀರಿಸಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಕ್ರೀಸ್ಗಿಳಿದ ಆರಂಭದಿಂದಾನು ತುಂಬಾ ಕಾನ್ಫಿಡೆಂಟ್ ಆಗಿ ಬ್ಯಾಟ್ ಬೀಸಿದ್ರು. ಕ್ಲಾಸಿಕ್ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ತಾಳ್ಮೆಯಿಂದ, ಎಚ್ಚರಿಕೆಯಿಂದ ಪಾಕ್ ಬೌಲರ್ಗಳನ್ನು ಡೀಲ್ ಮಾಡಿದ್ರು ವಿರಾಟ್ ಕೊಹ್ಲಿ. ಹಾಗೆ ಈ ಆಕರ್ಷಕ ಇನ್ನಿಂಗ್ಸ್ನಿಂದ ಅನೇಕ ರೆಕಾರ್ಡ್ಸ್ ಕೂಡ ಮಾಡಿದ್ದಾರೆ. ಹೈ ಪ್ರೆಷರ್ ಗೇಮ್ ಅಂತ ಹೇಳ್ಬೋದು. ಯಾಕೆಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಬಂದರೆ ಟೀಮ್ ಇಂಡಿಯಾಗೆ ಗೆಲ್ಲಲೇಬೇಕು ಅನ್ನುವಂಥ ಅಂದರೆ ಪ್ರತಿ ಸಲ ಸೋಲೋ ಮ್ಯಾಚ್ ಗೆಲ್ಲೋ ಮ್ಯಾಚ್ ಅಂತ ಬರೋದಿಲ್ಲ. ಪ್ರತಿ ಸಲ ಪಾಕಿಸ್ತಾನದ ವಿರುದ್ಧ ಆಡಬೇಕಾದ್ರೆ ಗೆಲ್ಲಲೇಬೇಕು ಅನ್ನುವಂತಹ ಪ್ರೆಷರ್ಗೆ ಸಿಕ್ಕಾಕೊಂಡಿರ್ತಾರೆ. ಸೊ ಅಂಥ ಸಿಚುವೇಶನಲ್ಲಿ ತುಂಬ ಕೂಲಾಗಿ, ಕಾಮಾಗಿ ವಿರಾಟ್ ಕೊಹ್ಲಿ ಆಟ ಆಡಿದ್ದಾರೆ. 51ನೇ ಶತಕವನ್ನು ಸಿಡಿಸಿ ದಾಖಲೆಗಳ ಸರದಾರ ನಾನೇ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಟೀಮ್ ಇಂಡಿಯಾ ವಿರುದ್ಧದ ಪಂದ್ಯ ಅಂದ್ರೆ ಪಾಕಿಸ್ತಾನಕ್ಕೂ ಕೂಡ ಅದೇ ರೀತಿಯಾದಂಥ ಪ್ರೆಷರ್ ಇರುತ್ತೆ, ಜೊತೆಗೆ ಭಯ ಕೂಡ ಇರುತ್ತೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅಂದ್ರೆ ಮುಗದೆ ಹೋಯ್ತು. ನಿನ್ನೆ ಮಾತ್ರ ಅಲ್ಲ, ಪಾಕ್ ವಿರುದ್ಧದ ಪಂದ್ಯ ಅಂತಂದ್ರೆ ವಿರಾಟ್ ಕೊಹ್ಲಿಯ ಪರಾಕ್ರಮ ಅಂತೂ ಸಿಕ್ಕಾಪಟ್ಟೆ ಸಾಲಿಡ್ ಆಗಿರುತ್ತೆ. ಏಕದಿನ ಪಂದ್ಯ ಆಗಿರ್ಬೋದು, T20 ಯಾವುದೇ ಫಾರ್ಮ್ಯಾಟ್ ಆಗಿದ್ರೂ ಕೂಡ ವಿರಾಟ್ ಕೊಹ್ಲಿ ಮಾತ್ರ ಪಾಕಿಸ್ತಾನದ ವಿರುದ್ಧ ಅಬ್ಬರಿಸಿದೆ ಹೆಚ್ಚು. ಕೊಹ್ಲಿಯ ಆರ್ಭಟ ಯಾವಾಗಲೂ ಇದ್ದೇ ಇರುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ 241 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತ ಈ ಗುರಿಯನ್ನು ಬೆನ್ನಟ್ಟುವ ಮೂಲಕ ಸುಲಭವಾಗಿ ಗೆಲುವನ್ನು ಸಾಧಿಸಿತು. ಆದರೆ ಭಾರತದ ಈ ಗೆಲುವಿಗೆ 2 ರನ್ ಬೇಕಾಗಿತ್ತು. ಖುಷ್ದಿಲ್ ಶಾ ಬೌಲಿಂಗ್ನಲ್ಲಿ ಬೌಂಡ್ರಿ ಬಾರಿಸುವ ಮೂಲಕ ವಿರಾಟ್ ಕೊಹ್ಲಿ 51ನೇ ಸೆಂಚುರಿಯನ್ನು ಸಿಡಿಸಿದ್ರು. ಹಾಗೇನೆ ಭಾರತಕ್ಕೆ ಗೆಲುವನ್ನು ತಂದುಕೊಟ್ರು. ಇದು ವಿರಾಟ್ ಕೊಹ್ಲಿ ಅವರ ಒಟ್ಟಾರೆ 82ನೇ ಅಂತಾರಾಷ್ಟ್ರೀಯ ಶತಕ. ಪಾಕಿಸ್ತಾನದ ವಿರುದ್ಧ ಇದು 4ನೇ ಶತಕ. ವಿರಾಟ್ ಕೊಹ್ಲಿಯ ರೆಕಾರ್ಡ್ಸ್ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಶತಕ ಸಿಡಿಸೋ ಟೈಮ್ನಲ್ಲಿ ಒಂದಿಷ್ಟು ಅಡೆತಡೆಗಳಾದವು. ಅದನ್ನು ಅಬ್ಸರ್ವ್ ಮಾಡಿರ್ತೀರಾ ನೀವು ಅಂತ ಅಂದ್ಕೊಳ್ತೀವಿ. ಯಾಕಂದರೆ ವಿರಾಟ್ ಕೊಹ್ಲಿಯ ಶತಕವನ್ನು ತಪ್ಪಿಸೋದಕ್ಕೆ ಅಫ್ರಿದಿ ಟ್ರೈ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಸುದ್ದಿ ಆಗ್ತಾ ಇದೆ. ಒಂದು ಹಂತದಲ್ಲಿ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಎಲ್ಲಿ ಸೆಂಚುರಿನ ಮಿಸ್ ಮಾಡ್ಕೊಳ್ತಾರೋ ಅಂತ ಕಾಯ್ತಾ ಇದ್ರು. ಜೊತೆಗೆ ಟೆನ್ಷನ್ ಕೂಡ ಅವರಲ್ಲಿ ಕಾಣಿಸ್ತಾ ಇತ್ತು. 41ನೇ ಓವರ್ ಅಂತ್ಯದ ವೇಳೆಗೆ ವಿರಾಟ್ ಕೊಹ್ಲಿ 87 ರನ್ ಗಳಿಸಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಭಾರತದ ಗೆಲುವಿಗೆ ಬೇಕಾಗಿದ್ದಿದ್ದು 17 ರನ್. ಆದರೆ ಶಾಹಿನ್ ಶಾ ಅಫ್ರಿದಿ 3 ವೈಡ್ ಬಾಲ್ ಎಸೆಯುವ ಮೂಲಕ ಹೆಚ್ಚು ರನ್ಗಳನ್ನು ಬಿಟ್ಕೊಟ್ಟು ವಿರಾಟ್ ಕೊಹ್ಲಿಯ ಶತಕವನ್ನು ತಪ್ಪಿಸೋದಕ್ಕೆ ಟ್ರೈ ಮಾಡಿದರು. 4 ಎಸೆತಗಳಲ್ಲೇ 3 ವೈಡ್ ಎಸೆದ್ರು. ಸೊ ಕ್ರೀಡಾಂಗಣದಲ್ಲಿದ್ದ ಭಾರತೀಯ ಅಭಿಮಾನಿಗಳ ಸಿಟ್ಟಿಗೂ ಕೂಡ ಅದು ಕಾರಣ ಆಯಿತು. ಕೂಡಲೇ ಮೈದಾನದಲ್ಲಿ ಪ್ರೇಕ್ಷಕರು ಜೋರಾಗಿ ಕೂಗೋದಕ್ಕೆ ಶುರು ಮಾಡಿದ್ರು. ಶಾಹಿದ್ ಅಫ್ರಿದಿಯನ್ನ ಲೂಸರ್ ಅಂತ ಕರೆಯೋದಕ್ಕೆ ಶುರು ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು.
ಶಾಹಿನ್ ಅಫ್ರಿದಿ ಓವರ್ ಮುಗಿಸಿದಾಗ ಭಾರತಕ್ಕೆ 11 ರನ್ ಬೇಕಾಗಿತ್ತು. ಹಾಗೆ ವಿರಾಟ್ ಕೊಹ್ಲಿ ಸೆಂಚುರಿ ಸಿಡಿಸೋದಕ್ಕೆ ಬೇಕಾಗಿದ್ದು 10 ರನ್ಗಳು. ಪಂದ್ಯವನ್ನ ಸೋಲೋದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನದ ಆಟಗಾರರು ಒಂದು ರೀತಿ ನಿರ್ಲಕ್ಷ್ಯದ ಆಟವನ್ನ ಮುಂದುವರಿಸಿದ್ರು ಅನ್ನೋದು ಕೂಡ ಅವರ ವರ್ತನೆಯಿಂದಾನೇ ಕಾಣಿಸ್ತಾ ಇತ್ತು. ವಿರಾಟ್ ಕೊಹ್ಲಿ ಪಾಕಿಗಳನ್ನ ಇನ್ನಿಲ್ಲದಂತೆ ಕಾಡ್ಬಿಟ್ಟಿದ್ರು. ಶಾಹಿನ್ ಶಾ ಅಫ್ರಿದಿ ಸುಮ್ನೆ ತಮ್ಮ ಕೈಗಳಿಂದ ಬೇಲ್ಸ್ ಎಗರಿಸಿ ತಮ್ಮ ಫ್ರಸ್ಟ್ರೇಷನ್ ಅನ್ನ ತೋರಿಸ್ಕೊಳ್ತಾ ಇದ್ರು. ಆದ್ರೆ ಫಾರ್ಮ್ ಬಗ್ಗೆ ಟೀಕೆ ಮಾಡ್ತಾ ಇದ್ದವರಿಗೆ ವಿರಾಟ್ ಕೊಹ್ಲಿ ಮಹತ್ವದ ಪಂದ್ಯದಲ್ಲೇ ಸೆಂಚುರಿ ಬಾರಿಸೋ ಮೂಲಕ ಉತ್ತರ ಕೊಟ್ಟಿದ್ದಾರೆ. ನನ್ನ ಆಟ ಇನ್ನೂ ಮುಗಿದಿಲ್ಲ ಅಂತ ತನ್ನ ಬ್ಯಾಟ್ ಮೂಲಕ ಸಂದೇಶ ಕಳಿಸಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 14,000 ರನ್ ಪೂರೈಸಿದ ವಿಶ್ವದ ಮೊದಲ ಬ್ಯಾಟರ್ ಅನ್ನೋ ಹೆಗ್ಗಳಿಕೆಗೆ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ. ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ದಿಗ್ಗಜ ರಿಕಿ ಪಾಂಟಿಂಗ್ ದಾಖಲೆಯನ್ನ ಕೂಡ ಉಡೀಸ್ ಮಾಡಿದ್ದಾರೆ. ಎಲ್ಲ 3 ಸ್ವರೂಪಗಳಲ್ಲಿ ಅಂದರೆ ODI, ಟೆಸ್ಟ್, T20 ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರೋ ಕ್ರಿಕೆಟಿಗರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ 3ನೇ ಸ್ಥಾನಕ್ಕೆ ತಲುಪಿದ್ದಾರೆ. ಸೊ ಪಾಂಟಿಂಗ್ ಈಗ 4ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ 546 ಪಂದ್ಯಗಳ 613 ಇನ್ನಿಂಗ್ಸ್ಗಳಲ್ಲಿ 27,503 ರನ್ ಗಳಿಸಿದ್ದಾರೆ. ಈಗ ಅವರ ಖಾತೆಯಲ್ಲಿ 82 ಶತಕ, 142 ಅರ್ಧ ಶತಕಗಳಿವೆ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಸರಾಸರಿ 52.19. ಇನ್ನು ವಿರಾಟ್ ಕೊಹ್ಲಿ ಟೆಸ್ಟ್ನಲ್ಲಿ 123 ಟೆಸ್ಟ್ಗಳ 210 ಇನ್ನಿಂಗ್ಸ್ಗಳಲ್ಲಿ 9,230 ರನ್ ಗಳಿಸಿದ್ದಾರೆ. 287 ಏಕದಿನ ಇನ್ನಿಂಗ್ಸ್ಗಳಲ್ಲಿ 14,085 ರನ್ ಗಳಿಸಿದ್ದಾರೆ. 117 T20 ಇಂಟರ್ನ್ಯಾಷನಲ್ ಇನ್ನಿಂಗ್ಸ್ಗಳಲ್ಲಿ 4,188 ರನ್ ಗಳಿಸಿದ್ದಾರೆ. ಇನ್ನು ರಿಕಿ ಪಾಂಟಿಂಗ್ 3 ಸ್ವರೂಪಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಟ್ಟು 27,483 ರನ್ ಗಳಿಸಿದ್ದಾರೆ. 560 ಪಂದ್ಯಗಳ 668 ಇನ್ನಿಂಗ್ಸ್ಗಳಲ್ಲಿ 71 ಶತಕ, 146 ಅರ್ಧ ಶತಕ ಸಹಿತ 27,483 ರನ್ ಗಳಿಸಿರೋದು. ಇನ್ನು ಸಚಿನ್ ತೆಂಡೂಲ್ಕರ್ ಎಲ್ಲಾ 3 ಸ್ವರೂಪಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರೋ ಆಟಗಾರ. ಟೆಸ್ಟ್, ಏಕದಿನ ಹಾಗೆ T20 ಕ್ರಿಕೆಟ್ನಲ್ಲಿ 34,357 ರನ್ ಗಳಿಸಿದ್ದಾರೆ. ಶ್ರೀಲಂಕಾದ ಕುಮಾರ್ ಸಂಗಕಾರ 2ನೇ ಸ್ಥಾನದಲ್ಲಿದ್ದಾರೆ. ಅವರು ಎಲ್ಲಾ 3 ಸ್ವರೂಪಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಟ್ಟು 28,016 ರನ್ ಗಳಿಸಿರೋದು. ವಿರಾಟ್ ಕೊಹ್ಲಿ ಈ ದಾಖಲೆ ಮುರಿಯೋದಕ್ಕೆ 516 ರನ್ ಬೇಕಾಗಿದೆ. ಇನ್ನು ವೇಗವಾಗಿ 14,000 ರನ್ ಗಳಿಸಿರೋ ದಾಖಲೆ ಕೂಡ ಮಾಡಿದ್ದಾರೆ ವಿರಾಟ್ ಕೊಹ್ಲಿ. ಏಕದಿನ ಕ್ರಿಕೆಟ್ನಲ್ಲಿ 14,000 ರನ್ ಗಳಿಸಿದ ವಿಶ್ವದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಭಾರತದ ಮಾಜಿ ನಾಯಕ 299 ಏಕದಿನ ಪಂದ್ಯಗಳಲ್ಲಿ 287 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿ 14,000 ಏಕದಿನ ರನ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ 350 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿ ದಾಖಲೆ ಬರೆದಿದ್ರು. ಸಂಗಕಾರ 378 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಸೊ ಈ ಮೂವರು ಮಾತ್ರ ಏಕದಿನ ಕ್ರಿಕೆಟ್ನಲ್ಲಿ 14 ರನ್ಗಳನ್ನ ಗಳಿಸಿದ ಸ್ಟಾರ್ ಬ್ಯಾಟ್ಸ್ಮನ್ಗಳಾಗಿದ್ದಾರೆ. ಇನ್ನು ಹೆಚ್ಚಾಗಿ ಅರ್ಧ ಶತಕಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿರೋ ಆಟಗಾರ ಕೊಹ್ಲಿ. ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ 50 ರನ್ಗಳಿಗಿಂತ ಹೆಚ್ಚು ಸ್ಕೋರ್ ಮಾಡಿರೋ ಬ್ಯಾಟರ್ ಅನ್ನೋ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಇದು ಅವರ 6ನೇ 50ಕ್ಕೂ ಹೆಚ್ಚು ರನ್ ಗಳಿಸಿರುವಂತಹ ಸ್ಕೋರ್. ಶಿಖರ್ ಧವನ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್ ಕೂಡ ತಲಾ 6 ಸಲ 50ಕ್ಕೂ ಹೆಚ್ಚು ಸ್ಕೋರ್ ಮಾಡಿರುವಂಥದ್ದು. ಆಸ್ಟ್ರೇಲಿಯಾದ ಡೆಮಿಯನ್ ಮಾರ್ಟಿನ್, ರೋಹಿತ್ ಶರ್ಮಾ ತಲಾ 5 ಅರ್ಧ ಶತಕಗಳನ್ನು ಗಳಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಮಾತ್ರ ಅಲ್ಲ, ICC ಏಕದಿನ ಟೂರ್ನಿ ಅಂತ ಬಂದಾಗ ಹೆಚ್ಚು ಸಲ 50ಕ್ಕಿಂತ ಹೆಚ್ಚು ರನ್ ಗಳಿಸಿರುವ ವಿಶ್ವ ದಾಖಲೆ ಕೊಹ್ಲಿ ಹೆಸರಲ್ಲಿದೆ. ಕೊಹ್ಲಿ ICC ಟೂರ್ನಿಗಳಲ್ಲಿ 23 ಸಲ 50ಕ್ಕಿಂತ ಹೆಚ್ಚು ರನ್ ಗಳಿಸಿದ್ದಾರೆ. ದಿಗ್ಗಜ ಸಚಿನ್ ತೆಂಡೂಲ್ಕರ್ ಕೂಡ 23 ಸಲ 50ಕ್ಕಿಂತ ಜಾಸ್ತಿ ಸ್ಕೋರ್ ಕಲೆ ಮಾಡಿರೋದು. ರೋಹಿತ್ ಶರ್ಮಾ 18 ಸಲ, ಕುಮಾರ್ ಸಂಗಕಾರ 17 ಸಲ, ಶಕೀಬ್ ಅಲ್ ಹಸನ್ 15 ಸಲ ಈ ಸಾಧನೆಯನ್ನ ಮಾಡಿ ನಂತರದ ಸ್ಥಾನದಲ್ಲಿದ್ದಾರೆ. ಇನ್ನು ಪಾಕ್ ವಿರುದ್ಧ ಗರಿಷ್ಠ ವೈಯಕ್ತಿಕ ಸ್ಕೋರ್ ಕೂಡ ವಿರಾಟ್ ಕೊಹ್ಲಿ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಪಾಕಿಸ್ತಾನದ ವಿರುದ್ಧ ಅಜೇಯ 100 ರನ್ ಗಳಿಸಿರುವ ಮೂಲಕ ಹೆಚ್ಚು ವೈಯಕ್ತಿಕ ಗರಿಷ್ಠ ಸ್ಕೋರ್ ಸಿಡಿಸಿರುವ ಭಾರತೀಯ ಬ್ಯಾಟರ್ ಅನ್ನೋ ದಾಖಲೆ ಕೂಡ ಈಗ ವಿರಾಟ್ ಕೊಹ್ಲಿ ಹೆಸರಲ್ಲಿದೆ. ಇದಕ್ಕೂ ಮುಂಚೆ ರೋಹಿತ್ ಶರ್ಮಾ 91 ರನ್ ಗಳಿಸಿದ್ದೇ ದಾಖಲೆಯಾಗಿತ್ತು. ಈಗ ಅದನ್ನು ಬ್ರೇಕ್ ಮಾಡಿದ್ದಾರೆ ವಿರಾಟ್. ಇನ್ನು ಪಾಕ್ ವಿರುದ್ಧ ಹೆಚ್ಚು ರನ್ ಗಳಿಸಿದ್ದಾರೆ ವಿರಾಟ್ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಪಾಕಿಸ್ತಾನದ ವಿರುದ್ಧ 200ಕ್ಕೂ ಹೆಚ್ಚು ರನ್ ಗಳಿಸಿರೋ ವಿಶ್ವದ ಮೊದಲ ಬ್ಯಾಟರ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ 3 ಆವೃತ್ತಿಗಳಿಂದ 224 ರನ್ ಗಳಿಸಿದ್ದಾರೆ. ಇದಕ್ಕೂ ಮುಂಚೆ ಶ್ರೀಲಂಕಾದ ಸನತ್ ಜಯಸೂರ್ಯ 189, ರಾಹುಲ್ ದ್ರಾವಿಡ್ 143, ಶಿಖರ್ ಧವನ್ 137 ರನ್ ಗಳಿಸಿದ್ರು. ICC ಟೂರ್ನಿಯಲ್ಲೂ ಕೂಡ ಗರಿಷ್ಠ ಸ್ಕೋರರ್ ಆಗಿದ್ದಾರೆ. ಯಾಕೆಂದರೆ ಈ ICC ಟೂರ್ನಮೆಂಟ್ ಅಂತ ಬಂದಾಗ CT ಆಗಿರ್ಬೋದು, CWC ಆಗಿರ್ಬೋದು, T20 ವರ್ಲ್ಡ್ ಕಪ್ ಆಗಿರ್ಬೋದು, ಪಾಕಿಸ್ತಾನದ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿರೋ ಬ್ಯಾಟರ್ ಅನ್ನೋ ದಾಖಲೆ ಕೂಡ ಕೊಹ್ಲಿ ಹೆಸರಲ್ಲೇ ಇದೆ.
3 ಮಾದರಿಯ ICC ಟೂರ್ನಮೆಂಟ್ಗಳಿಂದ ಪಾಕ್ ವಿರುದ್ಧ ವಿರಾಟ್ 433 ರನ್ ಗಳಿಸಿದ್ದಾರೆ. ರೋಹಿತ್ ಶರ್ಮಾ 370 ರನ್, ಸಚಿನ್ ತೆಂಡೂಲ್ಕರ್ 321, ವಾರ್ನರ್ 294, ವಿವಿಯನ್ ರಿಚರ್ಡ್ಸ್ 253 ರನ್ ಗಳಿಸಿ ನೆಕ್ಸ್ಟ್ ಪ್ಲೇಸ್ನಲ್ಲಿದ್ದಾರೆ. ಇನ್ನು ಭಾರತದ ಪರ ಹೆಚ್ಚು ಕ್ಯಾಚ್ಗಳನ್ನು ಹಿಡಿದಿರೋ ದಾಖಲೆ ಕೂಡ ವಿರಾಟ್ ಕೊಹ್ಲಿ ಹೆಸರಲ್ಲಿದೆ. ವಿರಾಟ್ ಈ ಪಂದ್ಯದಲ್ಲಿ ಅಂದರೆ ನಿನ್ನೆ ನಡೆದಂಥ ಮ್ಯಾಚ್ನಲ್ಲಿ 2 ಕ್ಯಾಚ್ ಪಡೆಯುವ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ಭಾರತದ ಪರ ಹೆಚ್ಚು ಕ್ಯಾಚ್ ಪಡೆದಿರೋ ಫೀಲ್ಡರ್ ಅನ್ನೋ ದಾಖಲೆಗೂ ಕೂಡ ಪಾತ್ರರಾಗಿದ್ದಾರೆ. ವಿರಾಟ್ 158 ಕ್ಯಾಚ್ಗಳನ್ನು ಪಡೆಯುವ ಮೂಲಕ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ ಅವರು ಹಿಡಿದಿದ್ದು 156. ಸೊ ಆ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಬೇಕಾ, ಕೆಲವರಂತೂ ವಿರಾಟ್ ಕೊಹ್ಲಿ ಆಡ್ಲಿ ಬಿಡ್ಲಿ ಟೀಮ್ನಲ್ಲಿದ್ರೆ ಸಾಕಪ್ಪ ಅಂತ ಹೇಳ್ತಾರೆ. ಇನ್ನು ನಮ್ಮ RCB ಫ್ಯಾನ್ಸ್ ಕೂಡ ಅದೇ ಹೇಳೋದು, ನಾವು ಕಪ್ ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, RCBನಲ್ಲಿ ವಿರಾಟ್ ಇರಬೇಕು ಅಂತ. ಅಷ್ಟರ ಮಟ್ಟಿಗೆ ವಿರಾಟ್ ಅಂದರೆ ಕ್ರೇಜ್ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಬೇಕಾ, ಅದರಲ್ಲೂ ನಮ್ಮ ಅಂದರೆ ಟೀಮ್ ಇಂಡಿಯಾ ಫ್ಯಾನ್ಸ್ ಖುಷಿ ಪಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಸೆಂಚುರಿ ಸಿಡಿಸ್ಬೋದು ಅಥವಾ ಏನಾದರೂ ದಾಖಲೆ ಮಾಡಿದ್ರೆ ಅಷ್ಟೇ ಖುಷಿ ವ್ಯಕ್ತಪಡಿಸ್ತಾರೆ. ಆದರೆ ಇಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನಿನ್ನೆಯಿಂದ. ಯಾಕೆಂದರೆ ಇಲ್ಲಿ ಟೀಮ್ ಇಂಡಿಯಾ ಫ್ಯಾನ್ಸ್ ಮಾತ್ರ ಖುಷಿ ಪಟ್ಟಿರೋದಲ್ಲ, ಪಾಕಿಸ್ತಾನದ ಫ್ಯಾನ್ಸ್ ಕೂಡ ಅಂದರೆ ಪಾಕ್ ಕ್ರಿಕೆಟ್ ಫ್ಯಾನ್ಸ್ ಕೂಡ ವಿರಾಟ್ ಅಂದರೆ ಅಷ್ಟು ಇಷ್ಟಪಡ್ತಾರೆ. ವಿರಾಟ್ ಕೊಹ್ಲಿ ಶತಕ ಗಳಿಸ್ತಾ ಇದ್ದ ಹಾಗೇನೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿದ್ದಂತಹ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳು ಕೂಡ ವಿರಾಟ್ ಸೆಂಚುರಿಯನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗೆ ಪಾಕಿಸ್ತಾನದಲ್ಲಿ ವಿರಾಟ್ ಕೊಹ್ಲಿಯ ಫ್ಯಾನ್ಸ್ ಕೂಡ ತುಂಬಾ ಮಂದಿ ಇದ್ದಾರೆ. ಎಷ್ಟೋ ಸಲ ನಮ್ಮ ಪಾಕಿಸ್ತಾನದ ಟೀಮ್ಗೆ ಬರಲಿ ವಿರಾಟ್ ಅಂತೆಲ್ಲ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ಇದೆ. ಸೊ ಅಷ್ಟರ ಮಟ್ಟಿಗಿದೆ ವಿರಾಟ್ ಕ್ರೇಜ್. ಒಟ್ನಲ್ಲಿ ದುಬೈ ಅಂಗಳದಲ್ಲಂತೂ ಕಿಂಗ್ ಕೊಹ್ಲಿ ತಮ್ಮ ಅಸಲಿ ಖದರ್ ಏನು ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಸೊ ಬ್ಯಾಕ್ ವಿತ್ ಬ್ಯಾಂಗ್ ಅನ್ನೋ ಹಾಗೆ ಮತ್ತೆ ಶತಕ ಸಿಡಿಸಿ ಕಮ್ ಬ್ಯಾಕ್ ಮಾಡಿರುವಂತಹ ವಿರಾಟ್ ಇದೇ ಫಾರ್ಮ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡಿರಲಿ, ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಕಪ್ ಗೆಲ್ಲಿ ಅನ್ನೋದೇ ಎಲ್ಲರ ಆಸೆ.